ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಶ್ರೀಮತ್ತಾಯನ ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಮ್ಯಾಥ್ಯೂ ಚಾಪ್ಟರ್ 15ನೇ ಅಧ್ಯಾಯ, ಅದರಲ್ಲಿ 2ನೇ ಭಾಗ 21ರಿಂದ 39ನೇ ವಚನದವರೆಗೆ. ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 15 ವರ್ಸಸ್ 21 ಥ್ರೂ ಚಾಪ್ಟರ್ ವರ್ಸ್ 39. ಮತ್ತಾಯ 15 21ರಿಂದ 39 ವಚನಗಳವರೆಗೆ. ಈ ಭಾಗದಲ್ಲಿ ಅಂದರೆ 2ನೇ ಭಾಗದಲ್ಲಿ ನಾವೇನು ನೋಡ್ಕೊಳ್ತಿದ್ದೀವಿ ಅಂದರೆ ಮಹಾನಂಬಿಕೆಯ 20 ರಹಸ್ಯಗಳನ್ನು ನಾವು ನೋಡ್ಕೊಳ್ತಿದ್ದೇವೆ. 20 ಸೀಕ್ರೆಟ್ಸ್ ಆಫ್ ಗ್ರೇಟ್ ಫೇತ್. ನಮ್ಮೆಲ್ಲರಿಗೂ ವಿಶ್ವಾಸ ಇದೆ, ಆದರೆ ಮಹಾನಂಬಿಕೆ, ಗ್ರೇಟ್ ಫೇತ್ ಇರುವಂಥದ್ದು ಭಾಳ ಅಗತ್ಯ. ಅದು ಈ ಇಬ್ಬರು ವ್ಯಕ್ತಿಗಳಿಗೆ ಈ ಮಹಾನಂಬಿಕೆ ಇರುವಂಥದ್ದನ್ನು ನಾವು ನೋಡಿಕೊಳ್ಬೋದು. ಒಂದು ಖಂಡಿತವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಮಹಾನಂಬಿಕೆ, ದೊಡ್ಡ ನಂಬಿಕೆ ಇದೆ, ಅದರ ಬಗ್ಗೆ ಸಂದೇಹ ಇಲ್ಲ. ಆದರೆ ಮೊದಲನೇ ಬಾರಿಯಾಗಿ ಯೇಸು ಕರ್ತನನ್ನು ಸಂಧಿಸುವಂತೆ ಬಂದಂಥ ಒಬ್ಬ ಅಂದರೆ ಸಾಮಾನ್ಯ ಕಾನಾನ್ಯ ಸ್ತ್ರೀ, ಆಕೆಯಲ್ಲಿ ಕೂಡ ಮಹಾನಂಬಿಕೆ ಇರುವುದನ್ನು ಕಂಡು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆಶ್ಚರ್ಯಪಡುವಂಥದ್ದನ್ನು ನಾವು ನೋಡ್ತೇವೆ. ಅದರಿಂದ ನಾವು ಕಲಿಯುವಂಥದ್ದನ್ನು ಇಂದು ನಮಗಾಗಿ ದೇವರು ಸಿದ್ಧ ಮಾಡಿಟ್ಟಿದ್ದಾನೆ. ಬನ್ನಿರಿ, ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 21ರಿಂದ 39ನೇ ವಚನದವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಮಹಾನಂಬಿಕೆ 20 ರಹಸ್ಯಗಳನ್ನು ಮೊದಲನೇದಾಗಿ ನೋಡ್ಕೊಳ್ತೇವೆ. 21ನೇ ವಚನ, ಹೌದು, ಥೂರ್ ಸಿದೋನ್ ಅಥವಾ ಟೈರ್ ಸೈಡೋನ್ ಎಂಬಂಥ ಸಿದೋನ್ ಎಂಬ ಪ್ರದೇಶದ ಕಡೆಗೆ ಸ್ವಾಮಿ ಬರ್ತಿದ್ದಾರೆ. ಆಗ 22ನೇ ವಚನ, ಕಾನಾನ್ಯಳಾದಂಥ ಒಬ್ಬ ಸ್ತ್ರೀ ಆತನ ಬಳಿಗೆ ಬಂದು ಕರ್ತನೇ ಎಂಬುದಾಗಿ ಹೇಳ್ತಾಳ್ರಿ. ಹಾಗಾದರೆ ಮಹಾನಂಬಿಕೆ ಮೊದಲನೇ ರಹಸ್ಯ, ಫಸ್ಟ್ ಸೀಕ್ರೆಟ್ ಆಫ್ ಗ್ರೇಟ್ ಫೇತ್ is to acknowledge the lordship of Christ. ಕ್ರಿಸ್ತನ ಕರ್ತತ್ವವನ್ನು ಅರಿಕೆ ಮಾಡುವುದಾಗಿ ಬಂದ ತಕ್ಷಣ ಕರ್ತನೇ ಎಂಬುದಾಗಿ ಹೇಳ್ತಾಳ್ರಿ. ಈಕೆ ಯಹೂದ್ಯಳಲ್ಲ, ಮತ್ತು ಯಹೂದ್ಯರು ಯೇಸು ಸ್ವಾಮಿಗೆ ಕರ್ತನೇ ಅಂತ ಹೇಳಿದರೆ ಪರವಾಗಿಲ್ಲ. ಆದರೆ ಈ ಕಾನಾನ್ಯ ಸ್ತ್ರೀ ಕರ್ತನೇ ಎಂಬುದಾಗಿ ಹೇಳೋದ್ರಿಂದ ಆಕೆ ಆ ಫೇತ್ ಇಟ್ಕೊಂಡು ಬಂದಿದ್ದಾಳೆ. ಆ ಮಹಾನಂಬಿಕೆಯ ಪ್ರಕಟಣೆ, ಮೊದಲನೇ ಪ್ರಕಟಣೆ ಕರ್ತನೇ ಅನ್ನುವಂಥ ಮಾತಿನಲ್ಲಿ ಗೊತ್ತಾಗ್ತದೆ. 2ನೇದಾಗಿ ಆಶ್ಚರ್ಯ ಏನಂತ ಹೇಳಿದರೆ, ದಾವಿದನ ಪುತ್ರನೇ. ಈಗ ಯಹೂದ್ಯರಲ್ಲದವರಿಗೆ ಯಹೂದ್ಯರ ಬೈಬಲ್ ಅಥವಾ ಚರಿತ್ರೆ ಅಥವಾ ಪವಿತ್ರ ಗ್ರಂಥ ಅವರಿಗೂ ಗೊತ್ತಿರಲಿಲ್ಲ. ಆದರೆ ಈ ಕಾನಾನ್ಯ ಸ್ತ್ರೀ ಹೇಗೋ ಯೇಸು ಸ್ವಾಮಿಯ ಬಗ್ಗೆ ತಿಳ್ಕೊಂಡು ಆತನು ರಾಜನು ಎಂಬುದನ್ನು ಕನೆಕ್ಟಿಂಗ್ ಟು ದ ಕಿಂಗ್ಶಿಪ್. ಹೌದು, ಮಹಾನಂಬಿಕೆಯ 2ನೇ ರಹಸ್ಯ ಏನಂತ ಹೇಳಿದರೆ, ಕ್ರಿಸ್ತನನ್ನು ಅರಸನನ್ನಾಗಿ ಆರಿಕೆ ಮಾಡುವುದು. ಕರ್ತನನ್ನಾಗಿ ಮಾತ್ರ ಅಲ್ಲ, ಕ್ರಿಸ್ತನನ್ನಾಗಿ ಮಾತ್ರವಲ್ಲ, ಹೌದು, ಅರಸನನ್ನಾಗಿ ಕೂಡ. ಯಾಕಂದರೆ ದಾವಿದನ ಕುಮಾರನೇ ಅಥವಾ ಪುತ್ರನೇ ಎಂಬುದಾಗಿ ಹೇಳುವಾಗ ಯಾವ ರೀತಿಯಾಗಿ ಮತ್ತಾಯನು ಯೇಸು ಕ್ರಿಸ್ತನನ್ನು ಅರಸನು ಎಂಬುದಾಗಿ ಯಹೂದ್ಯರಿಗೆ ಪ್ರಕಟಿಸುವಂಥದ್ದು ಆಶ್ಚರ್ಯ, ಹೌದು. ಆದರೆ ಅದಕ್ಕಿಂತಲೂ ಆಶ್ಚರ್ಯ, ಒಬ್ಬ ಯಹೂದ್ಯರಲ್ಲದ ಒಬ್ಬ ಅಂಥ ಒಂದು ಹಿನ್ನೆಲೆಯಿಂದ ಬಂದ ಕಾನಾನ್ಯ ಸ್ತ್ರೀ ಕರ್ತನ ಅರಸುತನವನ್ನು ಪ್ರಕಟಿಸುವಂಥದ್ದು ಆಶ್ಚರ್ಯ. 3ನೇದಾಗಿ ಆಕೆಯಲ್ಲಿದ್ದಂಥ ಮಹಾನಂಬಿಕೆ ಹೇಗೆ ಕಾಣಿಸ್ತು ಎಂಬುದಾಗಿ ಪ್ರಕಟವಾಯಿತು ಅಂತ ನೋಡುವಾಗ ಕರ್ತನೆ ಅಂತ ಹೇಳ್ತಾಳೆ ಮೊದಲನೇದು. 2ನೇದಾಗಿ ಅರಸುತನವನ್ನು ಪ್ರಕಟಿಸ್ತಾಳೆ ಯೇಸು ಕ್ರಿಸ್ತನಲ್ಲಿ. 3ನೇದಾಗಿ
ನನ್ನ ಮೇಲೆ ಕರುಣೆ ಇಡು, ನನ್ನನ್ನು ಕರುಣಿಸು, ನನ್ನ ಮೇಲೆ ಕರುಣೆ ಇಡು. ಶಿ ಈಸ್ ಪ್ಲೀಡಿಂಗ್ ಫಾರ್ ಮರ್ಸಿ. ಕರುಣೆಗಾಗಿ ಯಾಚಿಸುವಂಥದ್ದು, ಬೇಡುವಂಥದ್ದನ್ನು ನಾವು ನೋಡ್ತೇವೆ ರೀ. ಆ 3 ಕಾರ್ಯವನ್ನು ಮಾಡಿಬಿಟ್ಟು ಸಮಸ್ಯೆಯನ್ನು ಈಗ ಆಕೆ ಹೇಳ್ತಾ ಇದ್ದಾಳೆ ಯೇಸು ಕರ್ತನಿಗೆ. ನನ್ನ ಮಗಳು ದೆವ್ವದ ಕಾಟಿನಿಂದ ಬಹಳವಾಗಿ ಸಂಕಟಪಡ್ತಿದ್ದಾಳೆ ಎಂಬುದಾಗಿ ಕೂಗಿಕೊಂಡ್ಲು. ಆ ರೀತಿಯಾಗಿ ಹೇಳಿದಾಗ ಯೇಸು ಕ್ರಿಸ್ತನ ಪ್ರತಿಕ್ರಿಯೆ ಭಾಳ ವಿಚಿತ್ರವಾಗಿತ್ತು, ಆಶ್ಚರ್ಯವಾಗಿತ್ತು. ನೋಡೋಣ ಬನ್ನಿರಿ, ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ ಮತ್ತು 23ನೇ ವಚನದಲ್ಲಿ. ಆದರೆ ಯೇಸು ಆಕೆಗೆ ಉತ್ತರ ಕೊಡಲಿಲ್ಲ. ಮಹಾನಂಬಿಕೆಯ 4ನೇ ರಹಸ್ಯ ಏನಂದರೆ ಅನಿಶ್ಚಯವಾದ ಮೌನ. ಅನಿಶ್ಚಯ ಮೌನ, ಅನ್ಸರ್ಟನ್ ಸೈಲೆನ್ಸ್. ಕೆಲವು ಸಾರಿ ನಮ್ಮ ಜೀವನದಲ್ಲಿ ಅಂಥ ಅನುಭವಕ್ಕೆ ದೇವರಿಗೆ ಮೊರೆ ಇಡ್ತಿದ್ದೇವೆ, ದೇವರೇ ಕಾಪಾಡು, ಈಗ ಕಾಪಾಡು, ಈಗ ಸಹಾಯ ಮಾಡು, ದಯಮಾಡಿ ಎಂಬುದಾಗಿ. ಆದರೆ ಒಂದು ವಿಧವಾದಂಥ ಪ್ರಶಾಂತವಾದ ಅನಿಶ್ಚಯವಾದಂಥ ಸ್ವರ್ಗೀಯ ಮೌನವನ್ನು ಎದುರಿಸಬೇಕಾಗ್ತದೆ. ಆದರೆ ಅಲ್ಲಿ ನಂಬಿಕೆ, ಒಂದು ವೇಳೆ ನಂಬಿಕೆ ಇದ್ದರೂ ಕೂಡ ಅಂಥ ಸಂದರ್ಭದಲ್ಲಿ ಆ ನಂಬಿಕೆ ಮಹಾನಂಬಿಕೆ ಆಗುವ ಸಾಧ್ಯತೆ, ಅಥವಾ ಆ ಮಹಾನಂಬಿಕೆ ಈಗಾಗಲೇ ಇರುವುದಾದರೆ ಅದರ ಪರೀಕ್ಷೆ ಅಂತ ತಿಳ್ಕೊಳ್ಬೇಕು. ಆದ ಕಾರಣ ಆ ರೀತಿಯಾಗಿ ಸುಮ್ಮನೆ ಇದ್ದಾಗ ಈಗ ಶಿಷ್ಯರು ರೆಕಮೆಂಡೇಶನ್ ಶಿಫಾರಸು ಮಾಡ್ತಾರೆ, ಆಕೆಯನ್ನು ಕಳಿಸ್ಬಿಡು, ಆಕೆ ನಮ್ಮ ಹಿಂದೆ ಬರ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಒಂದು ಆ ಸೀನ್, ಆ ದೃಶ್ಯ ಅಷ್ಟೇನು ಭಾಳ ಖುಷಿಯಾಗಲಿಲ್ಲ ಶಿಷ್ಯರಿಗೆ. ಒಬ್ಬ ಮಹಿಳೆ 13 ಜನರು ಗಂಡಸರ ಹಿಂದೆ ಬರ್ತಾ ಇದ್ದಾರೆ, ಬೇಡ್ಕೊಳ್ತಾ ಇದ್ದಾಳೆ ಆ ಮಹಿಳೆ. ಆದ ಕಾರಣ ಆ ರೀತಿಯಾಗಿ ಹೇಳಿದಾಗ ಕಡೆಗೆ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ. ಅದೇನಂತ ಹೇಳಿದ್ರೆ, ತಪ್ಪಿಸಿಕೊಂಡ 24ನೇ ವಚನ, ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲಿನ ಮನೆತನದವರ ಬಳಿಗೆ ಮಾತ್ರ ನನ್ನನ್ನು ಕಳುಹಿಸಲಾಗಿದೆ. ಹಾಗಾದರೆ ನನ್ನ ಕರೆ, ನನ್ನ ಸೇವೆ ಇಸ್ರಾಯೇಲರಿಗೆ ಮಾತ್ರ ಎಂಬುದನ್ನು ಖಚಿತವಾಗಿ ಸ್ಪಷ್ಟವಾಗಿ ನಮ್ಮ ಕರ್ತನು ಹೇಳ್ತಾನೆ ರೀ. ಹಾಗಾದರೆ ಮಹಾನಂಬಿಕೆಯ 5ನೇ ರಹಸ್ಯ ಏನಂತ ಹೇಳಿದರೆ ಆದ್ಯತೆಯ ಹೋರಾಟ, ಪ್ರಯಾರಿಟಿ ಇನ್ ಕಾನ್ಫ್ಲಿಕ್ಟ್. ಆದ್ಯತೆ ಇಸ್ರಾಯೇಲರಿಗೆ, ಅದು ಕ್ಲಿಯರ್. ಯೇಸು ಸ್ವಾಮಿ ಆ ರೀತಿಯಾಗಿ ತನ್ನ ಒಂದು ದೃಷ್ಟಿ, ತನ್ನ ಒಂದು ಫೋಕಸ್, ತನ್ನ ಒಂದು ಸೇವೆ, ತನ್ನ ಒಂದು ಸೇವಾ ಪ್ರಯಾಣ, ಸೇವಾ ಗುರಿ ಇವೆಲ್ಲವೂ ಆತನಿಗೆ ಭಾಳ ಸ್ಪಷ್ಟವಾಗಿತ್ತು. ಆದ ಕಾರಣ ಮೌನವಾಗಿ ಸ್ವಲ್ಪ ತಿದ್ದ ಮೇಲೆ ಅದನ್ನು ಪ್ರಕಟಿಸ್ತಾನೆ. ಪ್ರಕಟಿಸಿದ ಮೇಲೆ ಈಗ ಆಕೆಗೆ ಏನು ಮಾಡಬೇಕಂತ ಗೊತ್ತಿಲ್ಲ, ಆದರೆ ಒಂದು ಕೆಲಸ ಮಾಡ್ತಾಳೆ. 25ನೇ ವಚನ, ಕರ್ತನೇ ಅಂತ ಹೇಳ್ಬಿಟ್ಟು ಮೊಣಕಾಲೂರಿ ಯೇಸುವಿನ ಮುಂದೆ ಮೊಣಕಾಲೂರಿ, ಕರ್ತನೇ ನನಗೆ ಸಹಾಯ ಮಾಡು, ಸ್ವಾಮಿ ನನಗೆ ಸಹಾಯ ಮಾಡು. ನನಗೆ ಬೇಕಾಗಿದ್ದು ನೀವು ಆದ್ಯತೆಯ ಹೋರಾಟ, ಅದ್ರ ಬಗ್ಗೆ ಹೇಳ್ತಾ ಇದ್ದೀರಿ. ಆದರೆ ನನ್ನ ಹೋರಾಟ ಏನಂದರೆ ಸಹಾಯದ ಹೋರಾಟ. ನನ್ನ ಆದ್ಯತೆ ಸಹಾಯ, ಪ್ರಯಾರಿಟಿ ಆಫ್ ಹೆಲ್ಪ್. ಹೌದು, ಮಹಾನಂಬಿಕೆಯ 6ನೇ ರಹಸ್ಯ ಏನಂತ ಹೇಳಿದರೆ ಸಹಾಯದ ಆದ್ಯತೆಯನ್ನು ಕರ್ತನ ಮುಂದಿಡುವಂಥದ್ದು. ಸಹಾಯದ ಆದ್ಯತೆ, ಕರ್ತನ ಹೇಳ್ತಾ ಇರುವಂಥದ್ದು ಸೇವೆಯ ಆದ್ಯತೆ ಅಥವಾ ಬಂಧದರ ಆದ್ಯತೆ ಎಂಬುದಾಗಿ. ಕಡೆಗೆ ಆ ರೀತಿಯಾಗಿ ಹೇಳಿದ್ದಕ್ಕೆ ಯೇಸು ಸ್ವಾಮಿ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ, ಬಲವಾಗಿ, ಇನ್ನೂ ಸ್ವಲ್ಪ ಸ್ಪಷ್ಟತೆಯ ಮಾತನ್ನು ಹೇಳುವಾಗ 26ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ 15:26, ಅದರಲ್ಲಿ ಮಕ್ಕಳ ರೊಟ್ಟಿಯನ್ನು ತೆಗೆದುಕೊಂಡು ನಾಯಿಗಳಿಗೆ ಹಾಕುವುದು ಸರಿಯಲ್ಲ.
ಹಾಗಾದರೆ ಆಶೀರ್ವಾದದ ಆದ್ಯತೆಯ ಬಗ್ಗೆ ಸ್ವಲ್ಪ ಮಾತಾಡ್ತಾರೆ ಸ್ವಾಮಿ. ಮೊದಲು ಇಂಥವ್ರಿಗೆ ಆಶೀರ್ವಾದ, ಅನಂತರ ಇತರರಿಗೆ ಅಂತ ಹೇಳುವಾಗ, ಈಗ ಯೇಸು ಸ್ವಾಮಿ ಹೇಳಿದ ಮಾತನ್ನು ಆಕೆ ಅರ್ಥ ಮಾಡಿಕೊಂಡ ರೀತಿಯಲ್ಲಿ 27ನೇ ವಚನದಲ್ಲಿ, ಕರ್ತನೇ, ಹೌದು ಅದು ನಿಜವೇ, ಆದರೂ ತಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ನಾಯಿಗಳು ತಿನ್ನುತ್ತವಲ್ಲ ಅಂತ ಹೇಳ್ತಾಳೆ. ಹಾಗಾದರೆ ಆಶೀರ್ವಾದ ನೀವು ಅವ್ರಿಗೆ ಕೊಡು ಇಸ್ರಾಯೇಲರಿಗೆ, ಆದರೆ ಉಳಿದಂಥ ಆಶೀರ್ವಾದ, ಒಂಚೂರು ಆಶೀರ್ವಾದ ನನಗೂ ಕೂಡ ಕೊಡು, ನಮಗೂ ಕೂಡ, ಯಹೂದ್ಯರಲ್ಲದವರಿಗೂ ಕೊಡು ಅನ್ನುವ ರೀತಿಯಲ್ಲಿ ಆಕೆ ಹೇಳ್ತಾಳ್ರಿ. ಲೆಫ್ಟ್ ಓವರ್ ಬ್ಲೆಸ್ಸಿಂಗ್, ಊಟ ಉಳಿದ ಮೇಲೆ ಇರುವಂಥದ್ದಾದರೂ ಕೊಟ್ಬಿಡು ಎಂಬುದಾಗಿ ಹೇಳ್ತಾಳೆ. ಆ ರೀತಿಯಾಗಿ ಹೇಳುವಂಥದ್ದು ಅದು 8ನೇ ರಹಸ್ಯ, ಮಹಾನ್ ನಂಬಿಕೆಯ 8ನೇ ರಹಸ್ಯ. ಉಳಿದಿದ್ದಾದರೂ ಸ್ವಲ್ಪ ಆದರೂ ಒಂಚೂರಾದರೂ ಕೊಡು ಅಂತ. ಆ ರೀತಿ ಹೇಳಿದ ಮೇಲೆ ಯೇಸು ಸ್ವಾಮಿಗೆ ಭಾಳ ಆಶ್ಚರ್ಯವಾಗಿ 28ನೇ ವಚನ, ಮತ್ತು 15-28ನೇ ವಚನ, ಅಮ್ಮ ನಿನ್ನ ನಂಬಿಕೆ ದೊಡ್ಡದು, ಮಹಾನಂಬಿಕೆ, ಗ್ರೇಟ್ ಈಸ್ ಯುವರ್ ಫೇತ್ ಎಂಬುದಾಗಿ ಹೇಳಿಬಿಟ್ಟು, ನೀನು ಇಷ್ಟಪಟ್ಟಂತೆಯೇ ನಿನಗಾಗಲಿ, ಏನು ಬಯಸಿದೆಯಾ ಅದರಂತೆಯೇ ಆಗಲಿ ಅನ್ನುವಂಥದ್ದು. ಆದ ಕಾರಣ ಮಹಾನಂಬಿಕೆಯ 9ನೇ ರಹಸ್ಯ ಏನಂದರೆ, ಬಯಸಿದ್ದನ್ನು ಹೊಂದುವುದು, ಇಷ್ಟಪಟ್ಟದ್ದನ್ನು ಪಡ್ಕೊಳ್ಳುವಂಥದ್ದು. ಹೌದು, ಇದುವರೆಗೆ ಮಹಾನಂಬಿಕೆ ಇದ್ದಂಥ ಮಹಿಳೆ ಈಗ ಕರ್ತನಾದ ಯೇಸುವೆ ಆಕೆಗೆ ಒಂದು ಸರ್ಟಿಫಿಕೇಟನ್ನು ಕೊಟ್ಬಿಟ್ಟು, ನೀನು ಇಷ್ಟಪಟ್ಟಂತೆ ನಿನಗಾಗಲಿ ಎಂಬುದಾಗಿ ಹೇಳುವಂಥದ್ದನ್ನು ಆಕೆ ಕೇಳಿಸ್ಕೊಳ್ತಾಳೆ. ಅದಾದ ನಂತರ ಹೊರಟು ಹೋಗ್ತಾಳೆ. ಆ ಕ್ಷಣದಲ್ಲಿಯೇ ಆಕೆ ಮಗಳು ಅದೇ ಗಳಿಗೆಯಲ್ಲಿ ಗುಣವಾಗಿಬಿಡ್ತಾಳೆ ದೆವ್ವದ ಕಾಟದಿಂದ. ಮಹಾನಂಬಿಕೆಯ ಒಂದು ಇನ್ನು 11 ರಹಸ್ಯಗಳು ಇದೆ, ನಾವು ನೋಡಬೇಕಾಗ್ತದೆ. ಈಗ ಆ ಮಹಿಳೆಯಲ್ಲಿ ಮಹಾನಂಬಿಕೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಈಗ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಮಹಾನಂಬಿಕೆ ಇರುವಂಥದ್ದು ಕಂಡು ಬರ್ತದೆ. ಅದನ್ನು 30ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಏನಂತ ಬರೆದಿದೆ, ಎಷ್ಟೊಂದು ಜನರು, ಅನೇಕರ ರೋಗಿಗಳು ಆ ಕರ್ತನಾದ ಯೇಸುವಿನ ಬಳಿ ಕರ್ಕೊಂಡು ಬಂದರು, ಅವರನ್ನೆಲ್ಲ ಸ್ವಸ್ಥ ಮಾಡಿದರು. ಹೀಲಿಂಗ್ ಆಲ್, ಮಹಾನಂಬಿಕೆಯ ರಹಸ್ಯ, ಬಂದವರೆಲ್ಲರನ್ನು ವಾಸಿ ಮಾಡುವಂಥದ್ದು, ಒಬ್ಬರನ್ನು ಬಿಡದೆ. ಆ ರೀತಿಯಾಗಿ ನಾವು ಹಾರೈಸಬೇಕು. ಯೇಸುವನ್ನು ಹಿಂಬಾಲಿಸುವಂಥ ನಾವು ಅದನ್ನು ಯೇಸುಗಿಂತಲೂ ಮಹತ್ತಾದದನ್ನು ಮಾಡುವಂಥ ಒಂದು ಉತ್ತೇಜನ ಯೋಹಾನ 14:12 ಕರ್ತನಾದ ಯೇಸು ತಾನೇ ನಮಗೆ ಕೊಟ್ಟಿದ್ದಾರೆ. 31ನೇ ವಚನದ ಕೊನೆ ಭಾಗದಲ್ಲಿ ಜನರು ಇದನ್ನೆಲ್ಲ ನೋಡಿಬಿಟ್ಟು ಇಸ್ರಾಯೇಲನ ದೇವರನ್ನು ಕೊಂಡಾಡಿದರು. ಹಾಗಾದರೆ ಜನರಲ್ಲಿದ್ದಂಥ ನಂಬಿಕೆ ಇದು. ಆದರೆ ಮಹಾನಂಬಿಕೆ ಎಂಬುದಾಗಿ ನಾವು ಅಧ್ಯಯನ ಮಾಡಿಕೊಳ್ತಾ ಇರುವಾಗ, ಮಹಾನಂಬಿಕೆ ದೇವರನ್ನು ಮಹಿಮೆ ಪಡಿಸುತ್ತದೆ. ಗ್ರೇಟ್ ಫೇತ್ ಗ್ಲೋರಿಫೈಸ್ ಗಾಡ್. ಹೌದು, ಅದನ್ನೇ 31ನೇ ವಚನ 15ನೇ ಅಧ್ಯಾಯ ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ಆನಂತರ ಜನರನ್ನೆಲ್ಲ, ಜನಸಮೂಹವನ್ನು ಯೇಸು ಸ್ವಾಮಿ ನೋಡಿಬಿಟ್ಟು 32ನೇ ವಚನದಲ್ಲಿ ಒಂದು ಮಾತು ಹೇಳ್ತಾರೆ. ಅದೇನೆಂದರೆ, ನಾನು ಈ ಜನಸಮೂಹವನ್ನು ನೋಡಿ ಕನಿಕರಿಸ್ತೇನೆ, ನಾನು ಕನಿಕರ ಪಡ್ತಾ ಇದ್ದೇನೆ. ಮಹಾನಂಬಿಕೆಯ 13ನೇ ರಹಸ್ಯ ಏನಂದರೆ ಅನುಕಂಪ ಅಥವಾ ಕನಿಕರ ಪಡೋದು. ಕನಿಕರ ಆ ಮೂಲ ಭಾಷೆಯಲ್ಲಿ ಕರುಳು, ನನ್ನ ಕರುಳು ಅಥವಾ ನನ್ನ ಅಂತರಾಳ ಅಂತ ಹೇಳಿದ ಹಾಗೆ ಅದು ಕನಿಕರ ಅನ್ನುವಂಥ ಪದಕ್ಕೆ. ಮತ್ತು ಆ ರೀತಿಯಾಗಿ ಅವರು ಏನು ಊಟ ಮಾಡದೆ ಇರುವಂಥ ವೇಳೆಯಲ್ಲಿ ಎಲ್ಲಿ ಹೋಗಿ ಅವರು ದಾರಿಯಲ್ಲಿ ಬಿದ್ದುಬಿಡ್ತಾರೆ ಅನ್ನೋ ಊಟ ಮಾಡದೇ ಇರುವುದರಿಂದ
ಕೂಟ ಆದ ಮೇಲೆ ಇವರನ್ನು ಉಪವಾಸವಾಗಿ ಕಳಿಸೋದು ಹೇಗೆ ಅಂತ ಅನ್ನುವ ವಿಷಯದಲ್ಲಿ ಯೇಸು ಸ್ವಾಮಿ ಶಿಷ್ಯರಿಗೆ ಒಂದು ಮಾತು ಹೇಳ್ತಾರೆ. ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ ಮತ್ತು 32ನೇ ವಚನದ ಕೊನೆ ಭಾಗದಲ್ಲಿದೆ, ಅವರನ್ನು ಉಪವಾಸವಾಗಿ ಕಳಿಸುವುದಕ್ಕೆ ನನಗೆ ಮನಸ್ಸಿಲ್ಲ. ನನಗೆ ಮನಸ್ಸಿಲ್ಲ ಅಂದರೆ ನಾಟ್ ಮೈ ವಿಲ್, ನನಗೆ ಮನಸ್ಸು ಇಲ್ಲ ಈ ವಿಷಯದಲ್ಲಿ. ಅಂದರೆ ಮಹಾನಂಬಿಕೆಯ 14ನೇ ರಹಸ್ಯ ಏನಂತ ಹೇಳಿದರೆ, ನಾವು ಬೇರೆಯವರ ಕಷ್ಟದಲ್ಲಿ ನಾವು ಸಂತೋಷ ಪಡಬಾರ್ದು. ಬೇರೆಯವರ ಕಷ್ಟದಲ್ಲಿ ನಾವು ಕೂಡ ಭಾಗಿಗಳಾಗಿರಬೇಕು. ಅವ್ರನ್ನ ಹೋಗಲಿ ಬಿಡು ಅಂತ ಕಳಿಸ್ಬಿಡಬಾರ್ದು ಅನ್ನುವಂಥ ಒಂದು ಸಿದ್ಧಾಂತ ನಾವಿಲ್ಲಿ ನೋಡ್ತೇವೆ. 34ನೇ ವಚನ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಅದೇನಂತ ಹೇಳಿದ್ರೆ, ಯೇಸು ಸ್ವಾಮಿ ಇಂಥ ದೊಡ್ಡ ಸಮೂಹಕ್ಕೆ ಶಿಷ್ಯರು ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಎಲ್ಲಿಂದ ನಾವು ರೊಟ್ಟಿ ಎಲ್ಲ ತಗೊಂಬರೋದು, ಸಾವಿರಾರು ಜನರಿದ್ದಾರೆ ಅಂತ ಹೇಳಿದಾಗ ಯೇಸು ಸ್ವಾಮಿ ಒಂದು ಪ್ರಶ್ನೆ ಕೇಳ್ತಾರೆ, ನಿಮ್ಮ ಹತ್ರ ಎಷ್ಟು ರೊಟ್ಟಿ ಇವೆ, ಎಷ್ಟು ರೊಟ್ಟಿಗಳಿವೆ ಅಂತ ಕೇಳಿದಾಗ ಶಿಷ್ಯರು ಹೇಳ್ತಾರೆ, 7 ರೊಟ್ಟಿಗಳು, 7 ಲೋವ್ಸ್ ಆಫ್ ಬ್ರೆಡ್, ಅಥವಾ 7 ರೊಟ್ಟಿ ಅಂತ 7 ಅಂತ ಹೇಳಿದಾಗ ಅದು ಪರಿಪೂರ್ಣತೆಯ ಸಂಖ್ಯೆ. ಅದು ಆದ ಕಾರಣ ಈಗ ಕರ್ತನ 34ನೇ ವಚನದಲ್ಲಿ ಏನು ಮಾಡ್ತಾರೆ, ಇದ್ದಿದ್ದರಿಂದ ಪ್ರಾರಂಭ ಮಾಡುವಂಥದ್ದು ಯೇಸು ಸ್ವಾಮಿಯ ಒಂದು ಸ್ಟೈಲ್, ವಿಧಾನ, ಮಾದರಿ. ಏನಿದೆ ಅದರಿಂದ ನಾವು ಸ್ಟಾರ್ಟ್ ಮಾಡೋಣ. ಮಹಾನಂಬಿಕೆಯ 15ನೇ ರಹಸ್ಯ ಏನಂದರೆ, ಸ್ಟಾರ್ಟ್ ವಿತ್ ವಾಟ್ ಈಸ್ ಅವೈಲಬಲ್. ಇದ್ದದ್ದರಿಂದ, ಲಭ್ಯವಿರೋದರಿಂದ ಪ್ರಾರಂಭಿಸು ಅಂತ ಹೇಳಿಬಿಟ್ಟು. ಆ ರೀತಿಯಾಗಿ ಆದಮೇಲೆ ಈಗ ಯೇಸು ಸ್ವಾಮಿ ಏನು ಮಾಡ್ತಾರೆ, 35ನೇ ವಚನದಲ್ಲಿ ನೆಲದ ಮೇಲೆ ಕೂತ್ಕೊಳ್ರಿ ಅಂತ ಅಪ್ಪಣೆ ಕೊಡ್ತಾರೆ. ಊಟ ಸಿದ್ಧವಾಗಿಲ್ಲ, ಆದರೂ ಕೂಡ ಕೂತ್ಕೊಳ್ರಿ ಅಂದರೆ ಅದು ವಿಶ್ವಾಸದ ಕೂತ್ಕೊಳ್ಳುವಿಕೆ. ದಿ ಫೇತ್ ಸಿಟ್ಟಿಂಗ್, ದ ಸಿಟ್ಟಿಂಗ್ ಆಫ್ ಫೇತ್, ರಿಲ್ಯಾಕ್ಸಿಂಗ್ ಫೇತ್, ವಿರಾಮದ ವಿಶ್ವಾಸ ಅಂತ ಹೇಳ್ಬೋದು. ಟೆನ್ಷನ್ ಇಲ್ಲ, ಆದರೂ ಕೂಡ ಅಂಥ ಒಂದು ವಾತಾವರಣದಲ್ಲಿ ಅದ್ಭುತಗಳಾಗೋದ್ರಿ. ಮಿರಕಲ್ಸ್ ಹ್ಯಾಪನ್ ವೆನ್ ದಿ ಅಟ್ಮಾಸ್ಫಿಯರ್ ಈಸ್ ರಿಲ್ಯಾಕ್ಸಿಂಗ್. ಸಮಾಧಾನವಾಗಿ, ಟೆನ್ಷನ್ ಇರಬಾರ್ದು. ಕೂತ್ಕೊಳ್ಳುವುದು ಕೂಡ, ಕೂತ್ಕೊಳ್ರಿ ಅಂತ ಹೇಳ್ತೀವಲ್ಲ, ಯಾರಾದರೂ ಮನೆಗೆ ಬಂದರೆ ಆ ರೀತಿ ಕೂತ್ಕೊಳ್ಳೋರು, ಟೇಕ್ ರೆಸ್ಟ್, ರಿಲ್ಯಾಕ್ಸ್ ಆಗಿರ್ರಿ. ಅದೊಂದು ಗೌರವ. ಯೇಸು ಸ್ವಾಮಿ ಕೂಡ ಆ ರೀತಿಯಾಗಿ ಜನರನ್ನು ವಿಶ್ವಾಸದಿಂದ ಗೌರವಿಸಿ ಕೂತ್ಕೊಳ್ಳುವಂತೆ ಮಾಡಿದರೆ ಅದು 16ನೇ ರಹಸ್ಯ. ಯಾವುದಕ್ಕೆ 16ನೇ ರಹಸ್ಯ? ಮಹಾನಂಬಿಕೆಗೆ. ಯೇಸು ಸ್ವಾಮಿಯಲ್ಲಿ ಮಹಾನಂಬಿಕೆ ಇತ್ತು. ಯಾವ ರೀತಿಯ ಮಹಿಳೆಯಲ್ಲಿ ಮಹಾನಂಬಿಕೆ ಇತ್ತಲ್ಲ, ಅದೇ ರೀತಿಯಾಗಿ ಯೇಸು ಸ್ವಾಮಿಯಲ್ಲಿ ಕೂಡ ಇತ್ತು. ಮತ್ತು 36ನೇ ವಚನದಲ್ಲಿ ನಾವು ನೋಡುವಾಗ ಆತನು 7 ರೊಟ್ಟಿ ಮತ್ತು ಕೆಲವು ಮೀನುಗಳನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ. ಮಹಾನಂಬಿಕೆಯ ಮತ್ತೊಂದು ರಹಸ್ಯ ಏನಂದರೆ ದೇವರಿಗೆ ಸ್ತೋತ್ರ ಮಾಡುವಂಥದ್ದು ಭಾಳ ಇಂಪಾರ್ಟೆಂಟ್. ಕೀರ್ತನೆಗಳಲ್ಲಿ ನೋಡುವಾಗ ಸಾಕಷ್ಟು ದೇವರಿಗೆ ಸ್ತೋತ್ರ ಮಾಡುವುದನ್ನು ನೋಡ್ತೀವಿ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ದೇವರಿಗೆ ಸ್ತೋತ್ರ ಮಾಡಿಬಿಟ್ಟು ಆನಂತರ ಇನ್ನೊಂದು ಕೆಲಸ ಮಾಡ್ತಾರೆ, ಗಿವಿಂಗ್ ಥ್ಯಾಂಕ್ಸ್ ಅಲ್ಲದೆ ಮುರಿದು 12 ಶಿಷ್ಯರಿದ್ದಾರೆ, 7 ರೊಟ್ಟಿಗಳಿದ್ದಾವೆ, ಅದರಲ್ಲಿ ಮುರಿದಾಗ 14 ಆಗ್ತವೆ. ಆದ ಕಾರಣ ಹೇಗೆ ಅಡ್ಜಸ್ಟ್ ಮಾಡಿದ್ರು ಗೊತ್ತಿಲ್ಲ, ಒಟ್ಟು ಮುರಿದ್ರು, ಶಿಷ್ಯರಿಗೆ ಕೊಟ್ಟರು. ಕಡೆಗೇನಾಯಿತು ಅಂತ ನೋಡುವಾಗ ಅವರೆಲ್ಲರೂ 37ನೇ ವಚನ ಊಟ ಮಾಡಿ ತೃಪ್ತರಾದರು. ದೇ ವೇರ್ ಸ್ಯಾಟಿಸ್ಫೈಡ್. ಯೇಸು ಸ್ವಾಮಿ ಮಾಡುವಂಥದ್ದು ಅದೇ. ಮಹಾನಂಬಿಕೆ ಇತರರನ್ನು ಸಂತೃಪ್ತಿಪಡಿಸ್ತದೆ. ಮತ್ತು ಕೊನೆಯದಾಗಿ ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ 7 ಬುಟ್ಟಿಗಳು ತುಂಬಿದವು. ಅಬಂಡೆನ್ಸ್, ಸಮೃದ್ಧಿ. ಮಹಾನಂಬಿಕೆ ಸಮೃದ್ಧಿಗೆ ನಡೆಸ್ತದೆ. ಗ್ರೇಟ್ ಫೇತ್ ಲೀಡ್ಸ್ ಟು ಅಬಂಡೆನ್ಸ್. ಈ ರೀತಿಯಾಗಿ
ನಾವು ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು 2ನೇ ಭಾಗ ಅಂದರೆ 21ರಿಂದ 39 ವಚನಗಳವರೆಗೆ ನಾವು ಅಧ್ಯಯನ ಮಾಡಿಕೊಂಡಿದ್ವಿ. ಈ ರೀತಿಯಾಗಿ ಮತ್ತಾಯ 15 2ನೇ ಭಾಗವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.